ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. 2 ಕೊರಿಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಕನಿಕರ ಉಳ್ಳಂತ ಒಬ್ಬ ತಂದೆಯಾಗಿದ್ದಾರೆ, ಕನಿಕರ ಉಳ್ಳಂತ ಒಬ್ಬ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮಗೆ ಸಂಭವಿಸುವಂತ ಅನೇಕ ಸಂಕಟಗಳಲ್ಲಿ ಕರ್ತನು ನಮಗೆ ಏನ್ ಮಾಡುವನಾಗಿದ್ದಾನೆ, ಸಂತೈಸುವವರಾಗಿದ್ದಾರೆ. ಅನೇಕ ವಿಧವಾದ ಸಂಕಟಗಳು ಅದನ್ನು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರುತ್ತೆ. ಆದರೆ ದೇವರ ಆ ಸಂಕಟಗಳಲ್ಲಿ ನಮ್ಮನ್ನು ಏನ್ ಮಾಡುವುದಿಲ್ಲ, ಕೈ ಬಿಟ್ಟು ಹೋಗುವುದಿಲ್ಲ. ಆ ಸಂಕಟಗಳಲ್ಲಿ ಕರ್ತನು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ, ಕೈ ಹಿಡಿದು ನಡೆಸುವವರಾಗಿದ್ದಾರೆ. ಆಗರುಗಳು ಸಂಕಟ ಪಡುವಾಗ ಕರ್ತನು ಆಕೆಯನ್ನು ಸಂತೈಸಿದರು. ಹನ್ನಳು ಸಂಕಟ ಬರುವಾಗ ಕರ್ತನು ಆಕೆಯನ್ನು ಸಂತೈಸಿದರು. ದಾವೀದನು ಸಂಕಟ ಪಡುವಾಗ ದಾವೀದನನ್ನ ದೇವರು ಏನ್ ಮಾಡಿದರು, ಸಂತೈಸಿದರು. ಅದೇ ರೀತಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ಉಂಟಾಗುವಂತ ಎಲ್ಲ ವಿಧವಾದ ಸಂಕಟಗಳಲ್ಲಿ ಕರ್ತನು ನಮಗೆ ಏನ್ ಮಾಡುವನಾಗಿದ್ದಾನೆ, ಸಂತೈಸುವವನಾಗಿದ್ದಾನೆ. ಆ ಸಂಕಟಗಳನ್ನೆಲ್ಲ ತೆಗೆದಾಕಿ ಕರ್ತನು ಒಂದು ಸಮಾಧಾನವನ್ನ ಕೊಂಡು ಬರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸಂಕಟದ ಸಮಯಗಳಲ್ಲಿ ಕರ್ತನು ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ಎಲ್ಲ ವಿಧವಾದ ಸಂಕಟಗಳಲ್ಲಿ ಸ್ವಾಮಿ ಒಂದು ಸಮಾಧಾನವನ್ನ ಕೊಡು ದೇವರೇ, ಸಂತೋಷವನ್ನ ಕೊಡು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ಆ ದೇವನೇ, ಆಮೆನ್.